ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾರ ಬಗ್ಗೆ ಹಗಲು ರಾತ್ರಿ ಥಿಂಕ್ ಮಾಡ್ತಾ ಇರ್ತೀರಿ, ಯೋಚನೆ ಮಾಡ್ತಾ ಇರ್ತೀರಿ, ಆ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಯಾರ ಬಗ್ಗೆ ಹಗಲು ರಾತ್ರಿ ಪ್ರತಿ ಕ್ಷಣ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ, ಅವ್ರ ಕಡೆಯಿಂದ ಯಾವುದೇ ತರಹದ ಒಂದು ಹಿಂಟ್ಸ್ಗಳು ಕೂಡ ಇರಲ್ಲ. ಅವ್ರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ಅವ್ರ ಎನರ್ಜಿ ಹೇಗಿದೆ, ಅವರು ನಿಮ್ಮಷ್ಟೇ ಥಿಂಕ್ ಮಾಡ್ತಾರಾ ಮಾಡಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ, ಅಥವಾ ಅವರ ಫೋಟೋ ಏನಾದರೂ ಇದ್ರೆ ನೋಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬಹುದು. ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾರೆ, ನಿಮ್ಮ ವಿಚಾರವಾಗಿ ನಿಮ್ಮಷ್ಟೇ ಅವರು ಕೂಡ ಥಿಂಕ್ ಮಾಡ್ತಾರಾ ಮಾಡಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಹಾಗೆ ಕೆಲವೊಂದು ಕ್ಲೈಂಟ್ಸ್ಗಳು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು, ಮೇಡಮ್ ನನಗೆ ಕೆಲವು ರೀಡಿಂಗ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ, ನನಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ, ನನ್ನ ಹತ್ರನೇ ತಗೊಳ್ಳಿ, ನಾನು ಅಷ್ಟು ಮಾಡಿದ್ದೀನಿ, ನಾನು ಅಷ್ಟು ವಿದ್ಯೆ ಮಾಡಿದ್ದೀನಿ. ಇದೆಲ್ಲ ಹೇಗಾಗತ್ತೆ ಅಂತ ಹೇಳಿದ್ರೆ, ನಾನು ಇಡೀ ಕನ್ನಡದಲ್ಲೇ ನಾನೇ ಪ್ರಪ್ರಥಮ ಬಾರಿಗೆ ಮಾಡಿದ್ದೀನಿ ಟ್ಯಾರೋ ರೀಡಿಂಗ್. ಇದೆಲ್ಲ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅಜ್ಜಿ ಕತೆ, ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಅಜ್ಜಿ ಕತೆ ಕೇಳ್ತಾ ಇದ್ದೆ. ಅಜ್ಜಿ ಕೋಳಿ ಕೂಗಿದ್ರೇ ಎಲ್ಲರ ಕೋಳಿ ಕೂಗಬೇಕು ಅನ್ನೋದು ಒಂದು ಅಜ್ಜಿ ಕತೆ ಕೇಳಿದ್ದೆ. ಹಾಗೆ ಈ ಅಜ್ಜಿ ಕತೆನೂ ಆಗೋಯ್ತು ಅಂತ ಅನ್ಕೊಳ್ತೀನಿ ನಾನು. ಸೊ ಬಿಟ್ಬಿಡಿ, ಕ್ಲೈಂಟ್ಸ್ಗಳು ಇನ್ಫಾರ್ಮ್ ಮಾಡ್ತಾ ಇರ್ತೀರಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಅಂಥವ್ರನ್ನ ನೀವು ನಂಬೋದಿಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಫಾಲೋವರ್ಸ್ ಆಗಿರ್ಬೋದು, ನನ್ನ ರೀಡಿಂಗ್ ನೋಡ್ತಾ ಇರೋರು ಅಂತ ಅಜ್ಜಿನ ನಂಬಲ್ಲ ಅಂತ ನನಗೆ ಗೊತ್ತಿದೆ. ಬಟ್ ಇನ್ನು ಕೆಲವು ಟ್ಯಾರೋ ರೀಡರ್ಸ್ಗಳಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಕೂಡ ನೋಡಿದ್ದೀನಿ, ನಾನು ಕೂಡ ನೋಡ್ತಿದ್ದೆ ಕೂಡ. ಆ್ಯಕ್ಚುಲಾಗಿ ನಾನು ಕಲ್ತಿದ್ದು ಬಂದು ಬಾಂಬೆಯಲ್ಲಿ, ಮುಂಬೈಯಲ್ಲಿ ಖುಷ್ಬು ಶಾಕಿನ್ ಅಂತ ನನ್ನ ಗುರುಗಳು. ಓಕೆ, ದಯವಿಟ್ಟು ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ. ನೀವು ಟ್ಯಾರೋ ರೀಡಿಂಗ್ ಕೇಳೋದು ಏನಕ್ಕೆ? ನಿಮ್ಮ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಪರ್ಸನ್ ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ. ದಯವಿಟ್ಟು ಇಂಥ ಅಜ್ಜಿಗಳನ್ನೆಲ್ಲ ನಂಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಶುರು ಮಾಡ್ತಿದ್ದೀನಿ. ನಾನು ದಯವಿಟ್ಟು ಎಲ್ಲ ಟ್ಯಾರೋ ರೀಡರ್ಸ್ನ ನಾನು ಹೇಳ್ತಾ ಇಲ್ಲ, ಯಾವುದೋ ಪರ್ಟಿಕ್ಯುಲರ್ ಆಗಿ ಒಂದು ಅಜ್ಜಿ ಕತೆ ಮಾತ್ರ. ಅಜ್ಜಿ ಕೋಳಿ ಕೂಗಿದ್ರೇ ಎಲ್ಲರ ಮನೆಗೂ ಎಲ್ಲರೂ ಎದ್ದೋಳೋದು ಅಂತ ಅಂದ್ಕೊಂಡಿರೋ ಅಜ್ಜಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಕ್ಲೈಂಟ್ಸ್ಗಳು ನನ್ನ ಹತ್ರ ಬಂದಾಗ ಮೇಡಮ್ ಅಂತ ಹೇಳಿ ತೋರಿಸಿ, ಆ ವಿಡಿಯೋನ ತೋರಿಸಿ ಹೇಳಿದ್ದಾರೆ. ಸೊ ದಯವಿಟ್ಟು ಇಂಥವ್ರನ್ನ ನಂಬೋದಕ್ಕೆ ಹೋಗಬೇಡಿ. ಕೆಲವು ಫಾಲೋವರ್ಸ್ಗಳನ್ನ ಹೆಂಗೆ ಮಾಡ್ಕೊಂಡಿರ್ತಾರೆ ಯೂಟ್ಯೂಬ್ನಲ್ಲಿ ಅಂತ ಹೇಳಿದ್ರೆ, ಅವರೇ ಪರ್ಚೇಸ್ ಮಾಡ್ಕೊಳ್ಳೋದು. ಅವ್ರಿಗೆಲ್ಲ ತುಂಬ ಟ್ಯಾಲೆಂಟ್ ಇರುತ್ತೆ, ನಮ್ಗಂಥ ಫಾಲೋವರ್ಸ್ಗಳು ಕೂಡ ಅವಶ್ಯಕತೆ ಇಲ್ಲ. ನಾವು ನ್ಯಾಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ನಾವು ಮಾತಾಡೋಂಥ ಅವಶ್ಯಕತೆನೂ ಕೂಡ ಇಲ್ಲ. ನಮಗೆ ನಾವು ಮಾಡುವಂತಹ ಕೆಲಸ ಮಾತಾಡಬೇಕು ಅನ್ನೋದೇ ನನ್ನ ಇಚ್ಛೆ. ಓಕೆ, ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆ ಅಂದರೆ ಅಷ್ಟು ನಾನು ಪರ್ಫೆಕ್ಟಾಗಿ ಧೈರ್ಯವಾಗಿ ಹೇಳ್ತೀನಿ, ನನ್ನ ಕಾರ್ಡ್ಸ್ಗಳು ಪ್ರತಿಯೊಬ್ಬರ ಲೈಫಲ್ಲೂ ರೆಸೊನೇಟ್ ಆಗುತ್ತೆ ಅನ್ನೋದು. ಏಕೆಂದರೆ ನಾವು ಅಷ್ಟು ಚೆನ್ನಾಗಿ ಈ ಕಾರ್ಡ್ಗಳನ್ನ ಕ್ಲೆನ್ಸ್ ಮಾಡಿ ಒಂದು ದೇವರ ರೀತಿ ಇಟ್ಕೊಂಡಿರ್ತೀವಿ. ಓಕೆ, ಸೊ ಇದೊಂದು ಕಾರ್ಡ್ ರೀಡಿಂಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಿ, ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ದಯವಿಟ್ಟು ನಾನು ಎಲ್ಲ ಟ್ಯಾರೋ ರೀಡರ್ಸ್ಗಳಿಗೆ ಹೇಳ್ತಾ ಇಲ್ಲ, ಕೆಲವೊಂದು ಟ್ಯಾರೋ ರೀಡರ್ಸ್ ಫೇಮಸ್ ಇದ್ದಾರೆ, ತುಂಬ ನನಗೂ ಖುಷಿ ಆಗುತ್ತೆ, ಅವ್ರು ಮಾತಾಡೋದು ಖುಷಿ ಆಗುತ್ತೆ. ಕೆಲವೊಂದು ಮೆಡಿಟೇಷನ್ಸ್ಗಳು, ಎಷ್ಟೋ ವೀಡಿಯೋಸ್ಗಳು ನಾನು ಅವ್ರು ನೋಡಿ ಇಂಪ್ರೆಸ್ ಆಗಿದೆ. ಆದರೆ ಕೆಲವೊಂದು ಮಾತ್ರ ನನ್ನ ಕ್ಲೈಂಟ್ಸೇ ನನಗೆ ತೋರಿಸಿದ್ರು, ನನಗೆ ಒಂಥರ ಅನ್ಸೋಗಿತ್ತು. ನನಗೆ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ, ನನಗೆ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ ಅಂತ ಪ್ರತಿದಿನ ಪ್ರತಿ ಗಂಟೆ ಅದು ಹೇಳ್ಕೊಳ್ಳೋದು, ಅದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಜನಗಳಿಗೆ ಮ್ಯಾನಿಪುಲೇಟ್ ಮಾಡೋದು, ಅದೆಲ್ಲ ತಪ್ಪು. ಜನಗಳು ಏನು ದೇವ್ರ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ, ನಾವು ಮಾಡೋ ಕೆಲಸ ಕೂಡ ದೇವರಾಗೇ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ನೋಡಿ. ಆ್ಯಕ್ಚುಲಾಗಿ ನಿಮ್ಮ ಪರ್ಸನ್ ಯಾವುದೋ ಒಂದು ವಿಚಾರಕ್ಕೆ ಸಾಕಾಗಿ ಹೋಗಿದ್ದಾರೆ. ಈವನ್ ಅವರ ವೈಯಕ್ತಿಕ ವಿಚಾರದಲ್ಲೂ ಅವ್ರಿಗೆ ಸಾಕಾಗಿ ಹೋಗಿದೆ. ಕೆಲವೊಂದಷ್ಟು ಹಠ ಸಿಟ್ಟುಗಳು ನಿಮ್ಮಲ್ಲೂ ಇದೆ.
ಹಾಗಾಗಿ ಅವರು ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಹೇಳದೇ ಇರೋಷ್ಟು ವಿಚಾರಗಳು ಸಾಕಷ್ಟಿದೆ. ನೀವು ನೋಡ್ತಾ ಇರೋ ವ್ಯಕ್ತಿ ಒಂದೇ ರೀತಿಯಾಗಿದೆ, ಅವ್ರಿಗೂ ಕೂಡ ಯೋಚನೆ ಇದೆ, ಹ್ಯಾಂಡಲ್ ಮಾಡೋದಕ್ಕೆ ಬರ್ತಾ ಇಲ್ಲ, ಈ ಸಂಬಂಧದ ಬಗ್ಗೆ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಈ ವಿಚಾರವಾಗಿ ನೀವು ಬೇಕು, ಬಟ್ ಆದರೆ ಇಲ್ಲಿ ನೀವು ಕೂಡ ಒಂದಷ್ಟು ಕಿರಿಕಿರಿ ಮಾಡುವಂಥ ವ್ಯಕ್ತಿಯಾಗಿದ್ದೀರಿ. ಅವ್ರ ಗೋಲ್ ಏನಿದೆ, ನನಗೂ ಹಣ ಸಂಪಾದನೆ ಮಾಡಬೇಕು, ಅಥವಾ ನನ್ನ ಲೈಫಲ್ಲಿ ಒಂದು ಸ್ಟೇಬಲ್ ಆಗಿ ನಿಲ್ಲಬೇಕು, ಅಥವಾ ನನ್ನ ಫ್ಯಾಮಿಲಿನ ನಾನು ಪ್ರೊಟೆಕ್ಟ್ ಮಾಡಬೇಕು, ಫಿನಾನ್ಷಿಯಲಿ ನಾನು ಒಂದು ಸ್ಟೇಬಲ್ ಆಗಿ ನಿಲ್ಲಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಬಟ್ ನೀವೇನು ಮಾಡ್ತಾ ಇದ್ದೀರಿ, ನಾನು ಹಾಗೆ ಇರಬೇಕು ಅನ್ನೋ ಹಗ್ಗ ಜಗ್ಗಾಟ ಮಾಡ್ತಿದ್ದೀನಿ ಅಂತಲೇ ತೋರಿಸುತ್ತೆ. ಇಲ್ಲಿ ಇಬ್ಬರಲ್ಲೂ ಕೂಡ ಎನರ್ಜಿ ಹೇಗಾಗಿದೆ ಅಂತ ಹೇಳಿದ್ರೆ ತುಂಬ ಯೋಚನೆ ಮಾಡಿ ಸಾಕಾಗಿ ಹೋಗಿರಬಹುದು ಅವರಿಗೆ, ಅಥವಾ ನಿಮಗೂ ಅಷ್ಟೇ ಈ ಸಂಬಂಧದ ವಿಚಾರದಲ್ಲಿ ಯೋಚನೆ ಮಾಡಿ ಯಾವ್ಯಾವ ರೀತಿ ಯೋಚನೆ ಮಾಡಿ ನೀವೇ ಒಂದಷ್ಟು ಊಹೆಗಳನ್ನ ಮಾಡಿಕೊಂಡು ಅಲ್ಲಿ ಆಗಿರುವಂಥ, ಹೌದು ನಿಮ್ಮ ಪರ್ಸನ್ ಕೆಲವೊಂದು ವಿಚಾರಗಳು ನಿಮ್ಮಿಂದ ಮುಚ್ಚಿಟ್ರು, ಅದನ್ನು ನಿಮಗೆ ಜೀರ್ಣಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತಲೇ ನನಗೆ ತೋರಿಸ್ತಾ ಇದೆ. ಒಂದಷ್ಟು ನಾನು ಕ್ಲಾರಿಫೈ ಆಗೋಸ್ಕರ ಒಂದಷ್ಟು ಮೆಸೇಜ್ಗಳನ್ನ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮೇಜರ್ ಆಗಿ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ಮತ್ತೆ ನಿಮ್ಮನ್ನು ಮಾತಾಡಿಸುವಂಥ ಸಾಧ್ಯತೆ ಇದೆ, ನೀವು ಕೂಡ ಅವ್ರಿಗೆ ಮಾತಾಡಿಸುವಂಥ ಸಾಧ್ಯತೆ ಇದೆ. ಇಲ್ಲಿ ಸಾಕಷ್ಟು ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ಅವರಿಂದ ನಿಮಗೆ ಹಣಕಾಸಿನ ಸಹಾಯ ಆಗ್ಬೋದು, ಅಥವಾ ನಿಮ್ಮಿಂದ ಅವರಿಗೆ ಆಗಿರಬಹುದು. ಇಂಥ ವ್ಯಕ್ತಿಗಳನ್ನ ನಾನು ನೋಡ್ತಾ ಇದ್ದೀನಿ. ಒಂದಷ್ಟು ಎಮೋಷನ್ಸು ಇದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ. ಈ ಕೋಪ, ಹಠ, ಸಿಟ್ಟುಗಳಿಂದ ಒಂದಷ್ಟು ದಿನಗಳು ದೂರ ಇರೋದು, ಸರಿ ಹೋಗೋದು, ನಿಮ್ಮ ಹಠ, ಈಗ ಫೋನ್ ರಿಸೀವ್ ಮಾಡಲೇಬೇಕು ಅನ್ನೋ ಹಠ, ಅಥವಾ ನಾನು ಸಿಗಲೇಬೇಕು ಅನ್ನೋ ಹಠ, ಅವ್ರನ್ನ ಎಲ್ಲೋ ಒಂದಷ್ಟು ನಿಮ್ಮ ಸಿಟ್ಟಿಂದ ಕೆಲವೊಂದು ವಿಚಾರಗಳು ಅವರು ಮುಚ್ಚಿಡುವಂಥ ಸಂದರ್ಭಗಳು ಹೆಚ್ಚಾಗ್ತಾ ಇದೆ ಅಂತಲೇ ತಿಳಿತಾ ಇದೆ. ನೀವು ಎಷ್ಟು ಅವರಿಗೆ ಪ್ರೀತಿ ನಿಮ್ಮ ಸಂಬಂಧಗಳನ್ನ ಪ್ರೀತಿಯಿಂದ ಗೆದ್ಕೊಳ್ಳೋದಕ್ಕೆ ಅಂತ ಹೋಗ್ತೀರಿ, ಅಷ್ಟು ಒಳ್ಳೆಯದು ಅಂತಲೇ ಇದೆ. ಹಠದಿಂದ ನೀವು ಯಾವುದೇ ಕಾರಣಕ್ಕೂ ಈ ಸಂಬಂಧನ ಗೆದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗ ನೀವು ಹಠದಿಂದ ಗೆದ್ಕೊಳ್ಳೋದಕ್ಕೆ ಅಂತ ಹೋದಾಗ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಉಂಟಾಗುತ್ತೆ. ಅವಾಗ ಅವರು ಏನು ಹೇಳೋದಕ್ಕೆ ಬಂದಿರ್ತಾರೆ, ಆ ಹೇಳೋ ವಿಚಾರಗಳೇ ನಿಮ್ಮ ಹತ್ರ ತಲುಪೋದಿಲ್ಲ. ಅವ್ರು ಫಸ್ಟ್ ಏನು ಹೇಳ್ತಾರೆ ಅನ್ನೋ ತಾಳ್ಮೆ ಇರಲಿ ನಿಮಗೆ. ಓಕೆ, ಇಲ್ಲಿ ನಾನು ನೋಡೋದಾದರೆ ಇಬ್ಬರಲ್ಲೂ ಒಬ್ರು ಬಿಟ್ಕೊಡೋದಕ್ಕೂ ಆಗ್ತಾ ಇಲ್ಲ, ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೂ ಆಗಲ್ಲ. ಕೆಲವೊಂದು ವಿಚಾರಗಳಿಂದ ಅವರೇ ಒಂದಷ್ಟು ಸ್ವಲ್ಪ ಕಾಲ ಸಮಯ ತಾಳ್ಮೆಯಿಂದ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಆ್ಯಕ್ಚುಲಾಗಿ ನಿಮಗೆ ತಾಳ್ಮೆ ಇಲ್ಲ. ಓಕೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮುಂದಿನ ಸಂಬಂಧಗಳು ನಾನು ಯಾವ ರೀತಿ ಇಟ್ಕೊಂಡು ಹೋಗಬೇಕು, ಇದು ಬಂದರೆ ಯಾವ ರೀತಿ ಇರಬೇಕು ಅನ್ನೋ ಅರಿವು ನಿಮ್ಗಾಗಿದೆ. ಅವರಿಂದ ಕೂಡ ನಿಮಗೆ ಒಂದಷ್ಟು ಹೆಲ್ಪ್ ಇದೆ. ಆ ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡೋದಕ್ಕೆ ಸ್ವಲ್ಪ ನಿಧಾನ ಆದ್ರೂ ಬಟ್ ನಿಮ್ಮ ಹತ್ರ ಮತ್ತೆ ಕಾಂಟ್ಯಾಕ್ಟಿಗೆ ಆ ವ್ಯಕ್ತಿ ಬಂದೇ ಬರ್ತಾರೆ. ನೀವು ಈ ಕಳೆದ ದಿನಗಳಲ್ಲಿ ಎಷ್ಟು ನೀವು ಅವ್ರನ್ನ ಮಿಸ್ ಮಾಡ್ಕೊಂಡ್ರಿ, ಅದೆಲ್ಲ ಶೇರ್ ಮಾಡ್ಕೊಳ್ಳುವಂಥ ಸಮಯನೂ ಬರುತ್ತೆ, ಮುಂದಿನ ದಿನಗಳಲ್ಲಿ ಬರುತ್ತೆ. ಆ ವ್ಯಕ್ತಿ ಕೂಡ ನಿಮ್ಮನ್ನ ಬಗ್ಗೆ ಯೋಚನೆ ಮಾಡ್ತಾರ ಅಂತ ಹೇಳಿದ್ರೆ ಹೌದು, ಯೋಚನೆ ಮಾಡ್ತಾರೆ. ಬಟ್ ಆದರೆ ಆ ಯೋಚನೆ ಮಾಡೋದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋದರೆ ನೀವು ಅದನ್ನು ನಂಬೋದೂ ಇಲ್ಲ. ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಪರ್ಫೆಕ್ಟ್ ಟೈಮಿಂಗ್ಸ್. ನೀವೇನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಒಂದು ವಿಚಾರವಾಗಿ ಎದುರು ನೋಡ್ತಾ ಇದ್ರೆ, ಇದು ಸರಿಯಾದ ಸಮಯ ಅಂತ ಹೇಳಿ ನೀವು ನಂಬುವ ದೈವ ಕೂಡ ಹೇಳ್ತಾ ಇದೆ. ನೀವು ಯಾವುದೇ ವಿಚಾರವಾಗಿ ರೀಡಿಂಗ್ ನೋಡ್ತಾ ಇರಿ, ಪರ್ಫೆಕ್ಟ್ ಟೈಮಿಂಗ್ಸ್ ಅಂತ ಹೇಳಿ ತೋರಿಸ್ತಾ ಇದೆ ಈ ರೀಡಿಂಗಲ್ಲಿ. ನೀವು ನಂಬುವ ದೈವ ಸರಿಯಾದ ಸಮಯ ಇದು, ನಿಮಗೆ ಯಾವುದೇ ಒಳ್ಳೆ ಕೆಲಸ ಆಗೋದಕ್ಕಾಗಿರ್ಬೋದು, ಅಥವಾ ಈ ವ್ಯಕ್ತಿ ವಿಚಾರವಾಗಿ ನೀವೇನಾದರೂ ಎದುರು ನೋಡ್ತಾ ಇದ್ರೆ ಇದು ಸರಿಯಾದ ಸಮಯ ಅಂತ ಹೇಳಿ. ನಾನು ಹೇಳಿದೆ ಅಲ್ವಾ, ಆ ವ್ಯಕ್ತಿ ಬಂದು ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಿದೆ ನಾನು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಹೇಗಿದೆ ನೋಡೋಣ. ಓಕೆ, ಯಾರೆಲ್ಲ ಈ ರೆಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ.
ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ? ಒಂದಷ್ಟು ಕನ್ಫ್ಯೂಷನಲ್ಲಿದ್ದಾರೆ ನಿಮ್ಮ ಪರ್ಸನ್. ಅವರು ಬಂದು ನಿಮ್ಮ ಹತ್ರ ಮಾತಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಈಗ ಶುರುವಾಗಿದೆ ಅವ್ರಿಗೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ನನಗೆ ವಿಪರೀತ ಪೆಂಟಿಕಲ್ಸ್ ಕಾಣಿಸ್ತಾ ಇರೋದ್ರಿಂದ ಒಂದಷ್ಟು ನಿಮ್ಮ ಪರ್ಸನ್ ತಡ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟೇ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರು, ಇಲ್ಲಿ ಇಬ್ಬರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ನಿಮ್ಮ ಪರ್ಸನ್ ಏನೇ ತಪ್ಪು ಮಾಡಿರಬಹುದು, ಬಟ್ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಒಂದಷ್ಟು ಸಮಯನ ತಗೊಳ್ತಾ ಇದೆ, ಸಮಯ ತಗೊಳ್ಳುತ್ತೆ ಅಂತಲೂ ತೋರಿಸ್ತಾ ಇದೆ ಇಲ್ಲಿ. ನಿಮ್ಮ ಪರ್ಸನ್ಗೆ ಒಂದಷ್ಟು ನಾನು ಇಂಡಿಪೆಂಡೆಂಟ್ ಆಗಿ ಇರಬೇಕು, ಉಸಿರು ಕಟ್ಟಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಅಷ್ಟಕ್ಕೂ ಉತ್ತರ ಕೊಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದಂಗೆ ಅವ್ರಿಗೆ ಒಂದಷ್ಟು ಸಿಟ್ಟು ಬರುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇದೆ. ಸೊ ಈಗಿನ ಸಿಚುವೇಶನಲ್ಲಿ ಅವ್ರಿಗೆ 2 ಥರ ಮನಸ್ಸಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, 2 ಕಡೆ ಮನಸ್ಸಿದೆ. ಬಟ್ ಆದರೆ ಸರಿಯಾದ ನಿರ್ಧಾರ ತಗೊಂಡು ಅವರು ಮತ್ತೆ ನೀವೇ ಬೇಕು ಅಂತ ಹೇಳಿ ಬರ್ತಾರೆ. ಕನ್ಫ್ಯೂಷನ್ಗಳು ಕೂಡ ಅವ್ರಿಗೆ ಬರಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಕೂಡ ಹುಟ್ಟುತ್ತೆ. ಆದರೆ ಮತ್ತೆ ಅವರು ನಿಧಾನವಾಗಿ ಅವರ ಮನಸ್ಸು ನಿಮ್ಮ ಕಡೆಗೆ ವಾಲೋದಕ್ಕೆ ಶುರು ಆಗತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್. ಸೆಕೆಂಡ್ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ, ಈ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ, ಅವರ ರೀಡಿಂಗ್ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಧಾನವಾಗಿ ಅವರ ಮನಸ್ಸು ನಿಮ್ಮ ಹತ್ರ ಬರೋದಕ್ಕೆ ಸೆಳೆಯೋದಕ್ಕೆ ಶುರು ಆಗತ್ತೆ ಅಂತಲೇ ಹೇಳ್ಬಹುದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ನಂಬುವ ದೈವ ಏನು ಮೆಸೇಜ್ ಕೊಡ್ತಾ ಇದೆ, ಸೆಕೆಂಡ್ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವ್ರಿಗೆ ನೀವು ನಂಬುವ ದೈವ ಏನು ಮೆಸೇಜ್ ಕೊಡ್ತಾ ಇದೆ ಅನ್ನೋದು ರೀಡಿಂಗ್ ಕೂಡ ನಾನು ಇವತ್ತು ನೋಡ್ತಾ ಇದ್ದೀನಿ. ಲೆಟ್ ಗೋ. ನಿಮ್ಗೆ ಯಾರಾದರೂ ಹರ್ಟ್ ಮಾಡ್ತಾ ಇದ್ರೆ ಇರಬಹುದು, ಯಾರಿಂದನೇ ನೀವು ನೋವುಂಟಾಗಿ ಕೆಲವು ಮಾತುಗಳಿಂದ ನೀವು ನೋವನ್ನು ಅನುಭವಿಸ್ತಾ ಇದ್ದರೆ ಲೆಟ್ ಗೋ ಮಾಡಿ, ಬಿಟ್ಟಾಕಿ ಅಂತ ಹೇಳ್ತಾ ಇದೆ ನೀವು ನಂಬುವ ದೈವ. ಸೊ ಅದು ಸೆಕೆಂಡ್ ಕಾರ್ಡ್ ಆಗಿತ್ತು. ಇದು ಥರ್ಡ್ ಕಾರ್ಡ್. ಯಾರು ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಯಾರ ಬಗ್ಗೆ ಹಗಲು ರಾತ್ರಿ ಥಿಂಕ್ ಮಾಡ್ತಿದ್ರಿ, ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾನೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಕೆಟ್ಟ ಕಣ್ಣುಗಳಿಂದ ನೀವಿಬ್ರು ದೂರ ಆಗಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಕೆಟ್ಟ ಕಣ್ಣುಗಳು ಇದೆ. ಹಾಗೆ ನಿಮ್ಮನ್ನ ಅವರು ಹತ್ರ ಸೇರೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮದು ಒಂದು ಒಳ್ಳೆಯ ಬಾಂಡಿಂಗ್ ನಿಮ್ಮ ಮನಸ್ಸಿನಲ್ಲಿ ಈಗಲೂ ಆ ಪ್ರೀತಿ ವಿಚಾರವಾಗಿ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತಲೇ ಹೇಳಬಹುದು. ಬಟ್ ಆದರೆ ಈ ವ್ಯಕ್ತಿ ನನಗೆ ನೀವು ಬೇಡ ಅನ್ನೋ ರೀತಿಯಲ್ಲೇ ಫೀಲಿಂಗ್ಸಲ್ಲಿದ್ದಾರೆ ಅಂತ ಹೇಳ್ಬೋದು. ಇದೊಂದು ಕೆಟ್ಟ ಸಮಯ ನಡೀತಾ ಇದೆ, ನಿಮ್ಮಿಬ್ಬರು ನಡುವೆ ಒಂದು ಕೆಟ್ಟ ಟೈಮ್ ನಡೀತಾ ಇದೆ. ಒಂದಷ್ಟು ನೆಗೆಟಿವ್ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಇರೋದ್ರಿಂದ ಒಂದಷ್ಟು ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯಿಂದ ಒಂದಷ್ಟು ದೂರ ಇರುವಂಥದ್ದು, ಈ ಸಮಯ ದೂರ ಇರುವಂಥದ್ದು ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವಿನ್ನೂ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೋದಾಗ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನೂ ಹತ್ರ ಹೋಗ್ತೀನಿ ಅಂತ ಅಂದಾಗ ಥರ್ಡ್ ಪಾರ್ಟಿಯಿಂದ ನಿಮಗೆ ಎಫೆಕ್ಟ್ ಆಗುವ ಸಾಧ್ಯತೆ ತುಂಬಾ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಈ ತಲೆಯಿಂದ ಇಷ್ಟು ಗೊಂದಲಗಳಿಂದ ನನಗೆ ಯಾರೂ ಬೇಡ ಏನೂ ಬೇಡ ಅನ್ನುವ ಫೀಲಲ್ಲಿ ಅವರು ಹೊರಟೋಗ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಈ ಒಂದು ಸಮಯ ಕೆಟ್ಟ ಸಮಯಗಳು ನಡೀತಾ ಇದೆ ನಿಮ್ಮಿಬ್ಬರ ನಡುವೆ. ಸೊ ಈ ಸಮಯ ಮುಗಿದ್ರೆ ಮತ್ತೆ ಅವರ ಮೈಂಡಲ್ಲಿ ಇನ್ನು 6 ಮಂತ್ ನಂತರ ಮತ್ತೆ ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಾಗಿರಬಹುದು, ಥಿಂಕ್ ಮಾಡೋದಾಗಿರಬಹುದು, ಈ ಥರದ್ದೆಲ್ಲ ನಡೆಯುತ್ತೆ ಅಂತಲೇ ಹೇಳಬಹುದು. ಈಗೇನಾದರೂ ನೀವು ನಿಮ್ಮ ಪರ್ಸನ್ನ ತುಂಬ ಬ್ಲೈಂಡ್ಲಿ ನೀವೇನಾದರೂ ನಂಬ್ಕೊಂಡು ಮತ್ತೆ ಕೂತ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಬೆನ್ನ ಹಿಂದೆ ಒಂದಷ್ಟು ಕುತಂತ್ರಗೇಡಿ ಕೆಲಸಗಳನ್ನೇ ಅವ್ರು ಮಾಡಬೇಕಾಗತ್ತೆ. ನಿಮಗೆ ತುಂಬ ಹರ್ಟ್ ಆಗುವ, ನಿಮ್ಮನ್ನು ಡಿಪ್ರೆಷನ್ ಲೋಕಕ್ಕೆ ತಳ್ಳಬೇಕಾಗತ್ತೆ ಅವರು.
ಅಲ್ಲಿ ಅವರ ಮಾತುಗಳು ಈಗೇನಾದರೂ ನೀವು ಕೇಳ್ತಾ ಹೋದ್ರಿ ಅಂದರೆ ತುಂಬ ಚುಚ್ಚು ಮಾತುಗಳೇ ಅವ್ರ ಕಡೆಯಿಂದ ನಿಮಗೆ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳಬಹುದು. ಸಾಕಷ್ಟು ವಿಚಾರಗಳು ನಿಮ್ಮ ಪರ್ಸನ್ ನಿಮ್ಮಿಂದನೇ ಮುಚ್ಚಿಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಫಸ್ಟು ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಮುಂದೆ ನೀವು ಸೈಲೆಂಟಾಗಿ 6 ತಿಂಗಳುಗಳ ಕಾಲ ನೀವು ಸೈಲೆಂಟಾಗಿ ಇದ್ದರೆ ಅವರ ಮನಸ್ಸು ಮತ್ತೆ ನಿಮ್ಮ ಕಡೆಗೆ ವಾಲುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದು. ಸೊ ಇಲ್ಲಿ ನೋಡಿ, ಈಗ ಆ ಪರ್ಸನ್ನ ನಾನು ಮಾತಾಡ್ಬೋದಾ, ನಾನು ಹೋಗ್ಬೋದಾ, ನನ್ನ ಹತ್ರ ಬರ್ತಾರಾ, ಸಾಕಷ್ಟು ಕ್ವಶನ್ಸ್ಗಳನ್ನೇನಾದರೂ ಇಟ್ಕೊಂಡು ಈ ರೀಡಿಂಗ್ನ ನೀವೇನಾದರೂ ನೋಡ್ತಾ ಇದ್ರೆ ನೋ ಅಂತ ಬರ್ತಾ ಇದೆ. ದಯವಿಟ್ಟು ಈ ಪರ್ಸನ್ ಸವಾಹಸಕ್ಕೆ ಈಗ ಹೋಗಬೇಡಿ. ಇದರಿಂದ ನೀವು ತುಂಬಾ ನೋವು ಅನುಭವಿಸ್ತೀರಿ. ಹೌದು, ನೀವು ಈ ಹಿಂದೆ ತುಂಬಾ ಚೆನ್ನಾಗಿದ್ರಿ, ತುಂಬಾ ಬಾಂಡಿಂಗ್ ಇತ್ತು, ಎಲ್ಲ ಇತ್ತು. ಬಟ್ ಆದರೆ ಈಗ ಯಾಕೆ ಹೀಗೆ ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಕಣ್ಣು, ಒಂದು ಕೆಟ್ಟ ಕಣ್ಣು, ಡೆವಿಲ್ ಐ, ದುಷ್ಟಶಕ್ತಿಯ ಕಾಟಗಳು ಇರಬಹುದು, ಅಥವಾ ಕೆಟ್ಟ ಕಣ್ಣುಗಳಿರಬಹುದು, ಅಥವಾ ಥರ್ಡ್ ಪಾರ್ಟಿಯಿಂದ ನಿಮಗೆ ತುಂಬಾ ನೋವು ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.